ಸ್ಟೋರಿ? ನನ್ನಣ್ಣ ಕಿಚ್ಚ ಅಂತೇಳಿ ನನ್ನ ಲೈಫಲ್ಲಿ ನಮ್ಮ ಕನ್ನಡ ಸ್ಯಾಂಡಲ್ವುಡಲ್ಲಿ ಫಸ್ಟ್ ಟೈಮ್ ನಾನು ಅಣ್ಣ ಅಂತ ಕರೆದಿರುವಂಥ ವ್ಯಕ್ತಿ. ಹಂಗಾಗಿ ನನಗೆ ತುಂಬ ಹತ್ತಿರವಾಗಿ ಅಣ್ಣ ಅನ್ನೋ ಸ್ಥಾನದಲ್ಲಿದ್ದಾರೆ. ನನ್ನ ಮನೇಲಿ ನನ್ನ ಅಣ್ಣನ ಸ್ಥಾನ ಬಿಟ್ಟಾದ್ಮೇಲೆ ನೆಕ್ಸ್ಟ್ ಕೊಟ್ಟಿರೋದೇ ನಾನು ಸುದೀಪ್ ಅಣ್ಣಗೆ. ಹಾಗಾಗಿ ನಾನು ಅವ್ರ ಟಾಟ್ ಹಾಕ್ಸ್ಕೊಂಡಿದ್ದೀನಿ ನನ್ನ ಅಣ್ಣ ಕಿಚ್ಚ ಅಂತ. ಡಿಫ್ರೆಂಟ್ ಅನಿಸ್ತಾ ಇದೆ, ಇಲ್ಲಿ ಕಿಚ್ಚ ಸುದೀಪು, ಆ ಕಡೆ ನೋಡಿದ್ರೆ ದರ್ಶನ್. ಅದರಲ್ಲಿ ಇವಾಗ ಎಟ್ ಅ ಟೈಮ್ ಡೆವಿಲ್ ಆಗಿರಲಿ, ಮಾರ್ಕ್ ಆಗಲಿ, ಎಟ್ ಅ ಟೈಮೇ ಸಿನಿಮಾ ರಿಲೀಸ್ ಆಗ್ತಾ ಇದೆ, ರಿಲೀಸ್ ಆಗಿದೆ ಕೂಡ. ಮೊನ್ನೆ ಒಂದು ಹೇಳಿಕೆ ಕೊಟ್ಟಿದ್ರು, ನೀವು ಕೂಡ ಕೇಳಿಸ್ಕೊಂಡಿರ್ತೀರಾ, ಯುದ್ಧಕ್ಕೆ ರೆಡಿ ಅಂತ ಹೇಳಿ. ಒಂದು ರೀತಿಯಾಗಿ ಈಗೆಲ್ಲ ಸ್ಟಾರ್ ವಾರ್ ನಡೀತಾ ಇದೆ, ಕಿಚ್ಚ ಸುದೀಪ್ ಫ್ಯಾನ್ಸ್ ಆಗಿರಲಿ, ದರ್ಶನ್ ಅಭಿಮಾನಿಗಳ ಸ್ಟಾರ್ ವಾರ್ ನಡೀತಾ ಇರುವಂಥದ್ದು. ಅದಕ್ಕೆ ಏನು ಹೇಳ್ತೀರಾ? ಸ್ಟಾರ್ ವಾರ್ ಅಂತ ಯಾಕೆ ಅನ್ಕೋತೀರಾ? ಪೈರಸಿ ವಾರ್ ಅಂತ ಅನ್ಕೊಳ್ಳಿ. ಪೈರಸಿ ಮಾಡ್ತಾ ಇರೋದಕ್ಕೆ ತಾನೇ ವಾರ್ನಿಂಗ್ ಕೊಟ್ಟಿರೋದು. ಅದನ್ನ ಡೈರೆಕ್ಟಾಗಿನೇ ಹೇಳಬೇಕಾ? ಪೈರಸಿಗೋಸ್ಕರ ನಾವು ಮಾತಾಡ್ತಾ ಇದ್ದೀವಿ ಅಂತ ಹೇಳ್ಬೇಕಾ? ಇಂಡೈರೆಕ್ಟಾಗಿ ಇಂಟ್ ಕೊಟ್ಟಿದ್ದಾರಲ್ವಾ ಅಣ್ಣ, ಯಾವತ್ತೂ ಇಂಡೈರೆಕ್ಟಾಗಿನೇ ಇಂಟ್ ಕೊಡೋದಲ್ವಾ? ದಯವಿಟ್ಟು ಇಬ್ಬರು ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ಜಗಳ ಇಲ್ಲ. ಅವ್ರು ಆರಾಮಾಗೇ ಇದ್ದಾರೆ, ಅವ್ರ ಪಡಿಗೆ ಅವ್ರು ಇದ್ದಾರೆ, ಇವ್ರ ಪಡಿಗೆ ಇವ್ರು ಇದ್ದಾರೆ. ಅದನ್ನ ನಿನ್ನೆ ಹೋಗಿ ವಿಜಯಲಕ್ಷ್ಮಿ ಅವರು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ, ಅದಕ್ಕೆ ಏನು ಹೇಳ್ತೀರಾ? ಕಂಪ್ಲೇಂಟ್ ಕೊಟ್ಟಿರೋದು ನಾನು ಹೇಳೋದೇನಪ್ಪ ಅಂತ ಹೇಳಿದ್ರೆ, ಯಾರು ಕೆಟ್ಟದಾಗಿ ಮೆಸೇಜ್ಗಳನ್ನ ಹಾಕ್ತಾರೆ ಅವ್ರುಗಳು ಅವ್ರ ಐಡಿನಲ್ಲಿ ಅವ್ರ ಫೋಟೋ ಅವ್ರ ಹೆಸ್ರನ್ನ ಹಾಕ್ಕೊಂಡು ಹಾಕಬೇಕೆ ಹೊರತು ಕೆಟ್ಟ ಕಮೆಂಟ್ನ ಅದನ್ನು ಬಿಟ್ಟು ಬೇರೆಯವರು ನಾನು ಸುದೀಪ್ ಫ್ಯಾನ್ಸು, ನಾನು ಆ ಫ್ಯಾನ್ಸು, ಈ ಫ್ಯಾನ್ಸ್ ಅಂತೇಳಿ ಹಾಕ್ಕೊಂಡು ಐಡಿನ ಮಾಡ್ತಾರಲ್ಲ ಮೆನ್ಷನ್ನು, ಅದು ತಪ್ಪು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಡೈರೆಕ್ಟಿಗೆ ನಾನು ಕೆಟ್ಟ ಮೆಸೇಜ್ ಹಾಕ್ತೀನಿ ಅಂದರೆ ನನ್ನ ಹೆಸರು ಬಂದಿರಬೇಕಲ್ಲಿ, ನನ್ನ ಫೋಟೋ ಇರಬೇಕು, ನನಗೆ ಮೀಟ್ರ್ ಇರಬೇಕು ಕೆಟ್ಟ ಮೆಸೇಜ್ ಹಾಕೋಕ್ಕೆ. ಅವ್ರಿಗೆ ಆ ಮೀಟ್ರ್ ಇರಲ್ಲ, ಅದಕ್ಕೆ ಬೇರೆಯವ್ರ ಹೆಸರಿಕೊಂಡು ಮಾಡ್ತಾ ಇರ್ತಾರೆ ಅಷ್ಟೇ. ಏನು ಹೇಳ್ತೀರಾ? ಫೈನಲಿ ಮಾರ್ಕ್ ಸಿನಿಮಾ ರಿಲೀಸ್ ಆಗಿದೆ, ಆಮೇಲೆ ಡೆವಿಲ್ ಸಿನಿಮಾನೂ ಕೂಡ ರಿಲೀಸ್ ಆಗಿರುವಂಥದ್ದು. ಅದರಲ್ಲಿ ದೊಡ್ಡ ಸ್ಟಾರ್ ನಟದ ಸಿನಿಮಾ ಎಲ್ಲ ಈ ಡಿಸೆಂಬರಲ್ಲೇ ರಿಲೀಸ್ ಆಗಿದೆ. ಇದಕ್ಕೆ ಏನು ಹೇಳ್ತೀರಾ? ಆ್ಯಕ್ಚುಲಿ ನಮ್ಮ ಸ್ಯಾಂಡಲ್ವುಡ್ಗೆ ಲೆಕ್ಕ ಅಂತ ಹೇಳ್ಬೋದು. ಡಿಸೆಂಬರು ಎಲ್ಲ ಒಟ್ಟಕ್ಕೆ ಡೆವಿಲ್ ಆಯಿತು, ಮಾರ್ಕ್ ಆಯಿತು, 45 ನೆಕ್ಸ್ಟ್ ಯಾವ್ಯಾವ್ದು ಬರುತ್ತೆ ಎಲ್ಲ ಮೂವಿನ ಚಿಂದಿ ಚಿತ್ರನ ಆಗಲಿ ಅನ್ನೋದು ಇಷ್ಟಪಡ್ತೀನಿ. ಸೂಪರ್ ಅಲ್ಟಿಮೇಟ್. ಯುವರ್ ನೇಮ್? ಜ್ಯೋತಿ ಗೀತಾ. ಥ್ಯಾಂಕ್ ಯು ಸೊ ಮಚ್.